ವೀಕ್ಷಕರಿಗೆಲ್ಲ ನಮಸ್ಕಾರ. ಉಡುಪಿ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ರಾಗಿಯನ್ನ ಬಳಸಿಕೊಂಡು ಗರಿ ಗರಿ ದೋಸೆಯನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವತ್ತು. ನಾನಿಲ್ಲಿ 1 ಕಪ್ನಷ್ಟು ರಾಗಿ, ಅರ್ಧ ಕಪ್ನಷ್ಟು ಹೆಸರು ಕಾಳು, 1/4 ಕಪ್ನಷ್ಟು ಉದ್ದಿನ ಬೇಳೆಯನ್ನ ತಗೊಂಡಿದ್ದೀನಿ. ಸಾಕಷ್ಟು ನೀರು ಹಾಕಿ ಇದೆಲ್ಲವನ್ನು ತೊಳ್ಕೊಳ್ಬೇಕು. ಈ ದೋಸೆಯ ವಿಶೇಷತೆ ಏನಂದ್ರೆ ಹುಳಿ ಬರೆಸುವ ಅಗತ್ಯ ಇಲ್ಲ. ದಿಢೀರಾಗಿ ಗರಿ ಗರಿ ದೋಸೆಯನ್ನ ತಯಾರಿಸಬಹುದು. 2 ರಿಂದ 3 ಸಲ ಚೆನ್ನಾಗಿ ತೊಳೆದ ನಂತರ ನೀರನ್ನು ಹಾಕಿ ಇದನ್ನು ಸುಮಾರು 4 ಗಂಟೆಗಳ ಕಾಲ ನೆನೆಸಿಡಬೇಕು. ನೆನೆದ ಸಾಮಗ್ರಿಗಳನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೇನೆ. ಇದಕ್ಕೆ ಸುಮಾರು 2 ಇಂಚಿನಷ್ಟು ಶುಂಠಿ, 2 ಹಸಿಮೆಣಸಿನಕಾಯಿ, 1 ಟೀ ಸ್ಪೂನ್ನಷ್ಟು ಜೀರಿಗೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಸ್ವಲ್ಪ ನೀರಿನ ಜೊತೆ ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ದೋಸೆಯ ಹಿಟ್ಟು ತಯಾರಾಗಿದೆ. ಮಾಮೂಲಿ ಉದ್ದಿನ ದೋಸೆ ಹಿಟ್ಟಿನ ಥರ ಈ ಹಿಟ್ಟು ಇರಬೇಕಾಗತ್ತೆ. ನಾನಿಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಾದ ಕಾವಲಿಯ ಮೇಲೆ 1 ಸೌಟಿನಷ್ಟು ಹಿಟ್ಟನ್ನು ತೆಳುವಾಗಿ ಹರಡ್ಕೊಳ್ಬೇಕು. 1 ಟೀ ಸ್ಪೂನ್ನಷ್ಟು ಎಣ್ಣೆ ಅಥವಾ ತುಪ್ಪವನ್ನು ಮೇಲಿಂದ ಹಾಕಿ ಮುಚ್ಚಿಟ್ಟು ಕೆಲವು ಸೆಕೆಂಡುಗಳ ಕಾಲ ಗರಿಗರಿಯಾಗಿ ಬೇಯಿಸ್ಕೊಳ್ಬೇಕು. ಈ ಆರೋಗ್ಯಕರ ಗರಿ ರಾಗಿ ದೋಸೆಯನ್ನು ನೀವು ಬೆಳಗಿನ ತಿಂಡಿಗೆ ಅಥವಾ ಸಾಯಂಕಾಲದ ಊಟಕ್ಕೂ ಕೂಡ ಬಳಸಬಹುದು. ಖಾರವಾದ ಚಟ್ನಿಯ ಜೊತೆ ಈ ದೋಸೆ ಸವಿಯಲು ಚೆನ್ನಾಗಿರುತ್ತೆ. ನಾನಿಲ್ಲಿ ತೆಂಗಿನಕಾಯಿ ಮತ್ತು ಮಾವಿನಕಾಯಿಯನ್ನು ಬಳಸಿ ಒಂದು ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಮಾವಿನಕಾಯಿಯ ಚಟ್ನಿಗೆ ನಾನಿಲ್ಲಿ 1 ಹುಳಿ ಮಾವಿನಕಾಯಿಯನ್ನು ತಗೊಂಡಿದ್ದೇನೆ. ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು. ಸಿಪ್ಪೆ ತೆಗೆಯುವ ಅವಶ್ಯಕತೆ ಏನೂ ಇಲ್ಲ. ಕಟ್ ಮಾಡಿದ ಮಾವಿನಕಾಯಿಯನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಸುಮಾರು 3/4 ಕಪ್ನಷ್ಟು ತೆಂಗಿನ ತುರಿ, 2 ಹಸಿಮೆಣಸಿನಕಾಯಿ, ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಂಡು ಮೊದಲಿಗೆ ನೀರು ಹಾಕದೆ ರುಬ್ಕೊಳ್ಬೇಕು. ನಂತರ ನೀರು ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕು. ಈ ಚಟ್ನಿಯನ್ನು ಉಡುಪಿಯಲ್ಲಿ ಮಾವಿನಕಾಯಿಯ ಸಾಸಿವೆ ಅಂತ ಕರೆಯೋ ಕ್ರಮ ಕೂಡ ಇದೆ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಚಟ್ನಿಯ ಹದಕ್ಕೆ ತಂದ್ಕೊಳ್ಬಹುದು. ಕೊನೆಯದಾಗಿ ತೆಂಗಿನ ಎಣ್ಣೆ, ಸಾಸಿವೆ ಹಾಗೂ ಕರಿಬೇವಿನ ಒಗ್ಗರಣೆಯನ್ನು ಕೊಟ್ಟರೆ ಚಟ್ನಿ ತಯಾರು. ಈ ಮಾವಿನಕಾಯಿಯ ಸಾಸಿವೆಯನ್ನು ದೋಸೆ ಜೊತೆ ಮಾತ್ರವಲ್ಲದೆ ಅನ್ನದ ಜೊತೆ ಕೂಡ ನೀವು ಸವಿಯಬಹುದು. ಧನ್ಯವಾದಗಳು ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.